ನಮಸ್ಕಾರ ಸ್ನೇಹಿತರೆ. ಮಂಗಳ ಗ್ರಹ ಅಂಗಾರಕ ಭವಿಷ್ಯದಲ್ಲಿ ಭೂಮಿ ಅಂತ್ಯ ಆಗೋ ಟೈಮ್ ಬಂದು ಮನುಷ್ಯ ಎಸ್ಕೇಪ್ ಆಗಬೇಕು ಅಂತ ಅನ್ಕೊಂಡ್ರೆ ಕಣ್ಣ ಮುಂದಿರೋ ಏಕೈಕ ಆಪ್ಷನ್. ಆದ್ರೆ ಮಂಗಳ ಗ್ರಹ ಭೂಮಿಗೆ ಬಹಳ ಹತ್ತಿರ ಬಂದಾಗ್ಲೇ ಬರೋಬ್ಬರಿ 56 ಮಿಲಿಯನ್ ಕಿಲೋಮೀಟರ್ ಅಂತರ ಇರುತ್ತೆ. ಎಷ್ಟು? 56 ಮಿಲಿಯನ್ ಕಿಲೋಮೀಟರ್. ಇಸ್ರೋ ಮಂಗಳಯಾನ ಸೇರಿ ಇದುವರೆಗೆ ಲಾಂಚ್ ಆಗಿರೋ ಮಿಷನ್ಗಳೆಲ್ಲ ಮಂಗಳ ಗ್ರಹ ತಲುಪೋಕೆ ಕನಿಷ್ಠ 6 ರಿಂದ 10 ತಿಂಗಳು ಟೈಮ್ ಆಗಿದೆ. ಆದ್ರೀಗ ಕೇವಲ 30 ದಿನಕ್ಕೆ ಮಂಗಳ ಗ್ರಹ ತಲುಪೋ ಟೆಕ್ನಾಲಜಿಯನ್ನ ನಾಸಾ ಅಲ್ಲ, ಸ್ಪೇಸ್ ಎಕ್ಸ್ ಅಲ್ಲ, ಇಸ್ರೋ ಅಲ್ಲ, ಜಪಾನ್ನ ಜಾಕ್ಸಾ ಅಲ್ಲ, ಯುರೋಪ್ನ ಈಸಾ ಅಲ್ಲ, ರಷ್ಯಾ ರೆಡಿ ಮಾಡಿದೆ. ಕೇವಲ 1 ಸೆಕೆಂಡ್ಗೆ 100 ಕಿಲೋಮೀಟರ್ ವೇಗ. ಎಷ್ಟು? 1 ಸೆಕೆಂಡ್ಗೆ 100 ಕಿಲೋಮೀಟರ್ ವೇಗ ಅಂದರೆ ಬೆಂಗಳೂರಿಂದ ಮಂಗಳೂರಿಗೆ 3 ಸೆಕೆಂಡ್. ಆ ವೇಗದಲ್ಲಿ ಹಾರುವ ಸ್ಪೇಸ್ ಕ್ರಾಫ್ಟನ್ನು ರೆಡಿ ಮಾಡಿದೆ. ಸ್ಪೇಸ್ ಕ್ರಾಫ್ಟ್ ರೆಡಿ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಪೇಸ್ ಕ್ರಾಫ್ಟನ್ನು ಆ ವೇಗದಲ್ಲಿ ಹೊತ್ಕೊಂಡು ಹೋಗೋ ಇಂಜಿನ್ ರೆಡಿ ಮಾಡಿದೆ, ಪ್ಲಾಸ್ಮಾ ಇಂಜಿನ್. ಆಬ್ವಿಯಸ್ಲಿ ಡಿಫ್ರೆನ್ಸ್ ಇದೆ. ಭೂಮಿಯ ವಾತಾವರಣದಲ್ಲಿ ಹೋಗೋದಕ್ಕೂ ಇಲ್ಲಿಂದ ಮಂಗಳೂರಿಗೆ ಖಾಲಿ ಸ್ಪೇಸ್ನಲ್ಲಿ ವಾತಾವರಣ ಇಲ್ದಿರೋ, ಅಟ್ಮಾಸ್ಫಿಯರ್ ಇಲ್ದಿರೋ ಎಂಟಿ ಸ್ಪೇಸ್ನಲ್ಲಿ ಹೋಗೋದಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಘರ್ಷಣೆ ಇರೋದಿಲ್ಲ. ಬಟ್ ನಿಮ್ಮ ಕಂಪ್ಯಾರಿಸನ್ಗೆ ಹೇಳಿದ್ದು ಅಷ್ಟೇ. ಇರಲಿ, ಈ ಪ್ಲಾಸ್ಮಾ ಎಂಜಿನ್ ಕೆಲಸ ಮಾಡೋದು ಹೇಗೆ? ಇಲಾನ್ ಮಸ್ಕ್ ಕೂಡ ಈ ಇಂಜಿನ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಯಾಕೆ? ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಈ ಇಂಜಿನ್ ಯಾವ ರೀತಿ ಕ್ರಾಂತಿಕಾರಿ ಬದಲಾವಣೆ ತರುತ್ತೆ ಅನ್ನೋದನ್ನ ಈ ಇಂಟ್ರೆಸ್ಟಿಂಗ್ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ಪೇಸ್ನಲ್ಲಿ ಸೂಪರ್ ಫಾಸ್ಟ್ ಟೆಕ್ನಾಲಜಿ. 30 ದಿನಕ್ಕೆ ಮಂಗಳ, 5 ಗಂಟೆಗೆ ಚಂದ್ರ. ಸ್ನೇಹಿತರೆ, ಅಮೆರಿಕದ ನಾಸಾ ಹುಟ್ಟೋಕು ಮುಂಚೆ ರಷ್ಯಾ ಸ್ಪೇಸ್ಗೆ ಸ್ಪುಟ್ನಿಕ್ ಉಪಗ್ರಹ ಹಾರಿಸಿತ್ತು. ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಮನುಷ್ಯರನ್ನ ಕಳಿಸಿದ್ದು ರಷ್ಯಾನೇ. ಈಗ ಒಂದ್ ಕಡೆ ಯುದ್ಧ ಮಾಡ್ತಿದ್ರು ಕೂಡ ಮತ್ತೊಂದ್ ಕಡೆ ಜಗತ್ತನ್ನೇ ಬೆಚ್ಚಿ ಬೀಳಿಸೋ ಸ್ಪೇಸ್ ಟೆಕ್ನಾಲಜಿಯನ್ನ, ಇಂಜಿನ್ ಟೆಕ್ನಾಲಜಿಯನ್ನ ರೆಡಿ ಮಾಡಿದೆ. ರಷ್ಯಾದ ರೋಸಾಟಮ್ ವಿಜ್ಞಾನಿಗಳು ಪ್ಲಾಸ್ಮಾ ಎಲೆಕ್ಟ್ರಿಕ್ ರಾಕೆಟ್ ಇಂಜಿನ್ ತಯಾರಿಸಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಪ್ಲಾಸ್ಮಾ ಎಂಜಿನ್ ಕೇವಲ 30 ದಿನಕ್ಕೆ ಮಂಗಳ ಗ್ರಹಕ್ಕೆ ಸ್ಪೇಸ್ ಕ್ರಾಫ್ಟ್ ಅನ್ನ ರೀಚ್ ಮಾಡಿಸುತ್ತೆ ಅಂತ ಕ್ಲೇಮ್ ಮಾಡಿದ್ದಾರೆ. ಮಂಗಳಕ್ಕೆ 30 ದಿನ ಅಂದ್ರೆ ಚಂದ್ರನ ಹತ್ರ ಹೋಗೋಕೆ 4-5 ಗಂಟೆ ಸಾಕು. ಚಂದ್ರನ ಹತ್ರ ಹೋಗೋಕೆ 4-5 ಗಂಟೆ. ಸ್ಪೇಸ್ ಟೂರಿಸಂ ಎಷ್ಟು ಈಸಿ ಆಗಿಬಿಡುತ್ತೆ ನೋಡಿ. ಇದೇ ಕಾರಣಕ್ಕೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇದನ್ನ ಗೇಮ್ ಚೇಂಜರ್ ಅಂತ ಕನ್ಸಿಡರ್ ಮಾಡಲಾಗ್ತಿದೆ. ಭಾರತ ಸೇರಿದಂತೆ ಎಲ್ಲ ಸ್ಪೇಸ್ ಸೂಪರ್ ಪವರ್ಸ್ ಕೂಡ ಈಗ ಭೂಮಿ ಹಾಗೂ ಚಂದ್ರನ ಕಕ್ಷೆಯಲ್ಲಿ ಸ್ಪೇಸ್ ಸ್ಟೇಷನ್ ಮಾಡಿ ಅಲ್ಲಿಂದ ಸ್ಪೇಸ್ ಕ್ರಾಫ್ಟ್ ಆಪರೇಟ್ ಮಾಡೋ ಪ್ಲಾನ್ನಲ್ಲಿವೆ. ಈ ಪ್ಲಾನ್ಗೆ ಈ ರೀತಿಯ ಸೂಪರ್ ಫಾಸ್ಟ್ ಟೆಕ್ನಾಲಜಿ ಬೇಕಾಗಿತ್ತು. ರಷ್ಯಾ ಇದನ್ನ ಮೊದಲು ಕ್ರ್ಯಾಕ್ ಮಾಡಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದುವರೆಗೆ ಸ್ಪೇಸ್ ಕ್ರಾಫ್ಟ್ಗಳಲ್ಲಿ ರಾಕೆಟ್ ಇಂಧನವನ್ನು ಬಳಸಲಾಗ್ತಾ ಇತ್ತು. ಸ್ಪೇಸ್ನಲ್ಲೂ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಕಂಬಷನ್ ಮಾಡಿ, ಅಂದ್ರೆ ಅವುಗಳನ್ನು ಒಟ್ಟಿಗೆ ಉರಿಸಿ ಬೆಂಕಿ ಉತ್ಪಾದಿಸಿ ಸ್ಪೇಸ್ ಕ್ರಾಫ್ಟ್ಗೆ ಪವರ್ ಕೊಡಬೇಕಾಗಿತ್ತು. ಹಿಂದೆ ಬೆಂಕಿ ಬಂದ್ರೆ ಸ್ಪೇಸ್ ಕ್ರಾಫ್ಟ್ ಮುಂದಕ್ಕೆ ಹೋಗ್ತಾ ಇತ್ತು. ನ್ಯೂಟನ್ನ 3ನೇ ನಿಯಮ ಅದನ್ನೇ ಹೇಳುತ್ತೆ. ಆದ್ರೆ ಈ ಇಂಜಿನ್ ಅಲ್ಲಿ ಕಂಬಷನ್ನೇ ಇರೋದಿಲ್ಲ, ಬೆಂಕಿನೇ ಬರಲ್ಲ. ಎಂಜಿನ್ಗಾಗಿ ಆಕ್ಸಿಜನ್ ಹೊತ್ಕೊಂಡು ಹೋಗೋ ಅವಶ್ಯಕತೆನೇ ಇರಲ್ಲ. ಒಂದು ರೀತಿ ಬಾಹ್ಯಾಕಾಶದ ಇವಿಗಳಿದ್ದಂತೆ ಅವು. ಹಾಗಿದ್ರೆ ಹೆಂಗೆ ಕೆಲಸ ಮಾಡುತ್ತೆ? ಇದರ ಟೆಕ್ನಾಲಜಿ ಏನು? ಸೈನ್ಸ್ ಏನು? ಬೆಂಕಿ ಬರದೆ ಸ್ಪೇಸ್ ಕ್ರಾಫ್ಟ್ ಮುಂದಕ್ಕೆ ಹೋಗೋದು ಹೆಂಗೆ? ಸ್ಪೇಸ್ ಕ್ರಾಫ್ಟ್ಗೆ ಥ್ರಸ್ಟ್ ಸಿಗೋದು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಬೆಂಕಿ ಬದಲು ಪ್ಲಾಸ್ಮಾ ಥ್ರಸ್ಟ್. ಸ್ನೇಹಿತರೆ, ಪ್ಲಾಸ್ಮಾ ಅನ್ನೋ ಪದ ನಿಮ್ಮಲ್ಲಿ ಕೆಲವರು ಕೇಳಿರಬಹುದು. ಘನ, ದ್ರವ, ಅನಿಲ, ನಂತರ ವಸ್ತುಗಳ 4ನೇ ಸ್ಥಿತಿ ಪ್ಲಾಸ್ಮಾ. ಸಾಮಾನ್ಯವಾಗಿ ಜೋರಾಗಿ ಬೆಂಕಿ ಉರಿಸಬೇಕಾದ್ರೆ ಪ್ಲಾಸ್ಮಾ ಕಾಣುತ್ತೆ. ಬೆಂಕಿ ಮೇಲೆ ಗಾಳಿಯಲ್ಲಿ ಬ್ಲರ್ ಆಗಿ ತೇಲ್ತಾ ಇರುತ್ತೆ. ಬೇಸಿಗೆಯಲ್ಲಿ ಕಾದ ರಸ್ತೆ ಮೇಲೆ ಮರಳುಗಾಡಲು ಕೂಡ ನೋಡ್ಬೋದು. ನೀವೇನಾದರೂ ಫೈಟರ್ ಜೆಟ್ಗಳ ಇಂಜಿನ್ ಗಮನಿಸಿದ್ರೆ, ಇಂಜಿನ್ ಸ್ಟಾರ್ಟ್ ಆಗಿದ್ದಾಗ ಆ ಹೈ ಟೆಂಪ್ರೇಚರ್ಗೆ ಈ ರೀತಿ ಪ್ಲಾಸ್ಮಾ ಕಾಣಿಸ್ಕೊಳ್ತಾ ಇರುತ್ತೆ. ನೀವು ಸ್ಕ್ರೀನಲ್ಲೂ ಕೂಡ ನೋಡ್ತಾ ಇದ್ದೀರಿ. ಅಂದರೆ ಶಾಖ ಎಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಪ್ಲಾಸ್ಮಾ ನಿಮಗೆ ಕಾಣುತ್ತೆ. ಜೊತೆಗೆ ಈ ಪ್ಲಾಸ್ಮಾ ಬೇರೆ ಏನೂ ಅಲ್ಲ, ಶಾಖದಿಂದ ಸೂಪರ್ ಚಾರ್ಜ್ ಆಗಿರೋ ಗಾಳಿ ಅಷ್ಟೇ. ನಾರ್ಮಲ್ ಟೆಂಪ್ರೇಚರ್ನಲ್ಲಿ ಗಾಳಿ ಕಣಗಳು ಚಾರ್ಜ್ ಆಗಿರಲ್ಲ. ನಾವು ಉಸಿರಾಡೋ ಗಾಳಿ ನ್ಯೂಟ್ರಲ್ ಆಗಿರುತ್ತೆ.
ಆದರೆ ಗಾಳಿ ಕಾದಾಗ ಒಂದಷ್ಟು ಕಣ ಪಾಸಿಟಿವ್ ಚಾರ್ಜ್ ಪಡ್ಕೊಂಡ್ರೆ ಒಂದಷ್ಟು ನೆಗೆಟಿವ್ ಚಾರ್ಜ್ ಪಡ್ಕೊಳ್ತವೆ, ಜೊತೆಗೆ ವೇಗವಾಗಿ ಮೂವ್ ಆಗೋಕೆ ಶುರು ಮಾಡ್ತವೆ. ಇದೇ ಪ್ಲಾಸ್ಮಾ. ಪ್ಲಾಸ್ಮಾ ಎಂಜಿನ್ ನಲ್ಲಿ ಬೆಂಕಿ ಬದಲಿಗೆ ಈ ಪ್ಲಾಸ್ಮಾನೇ ಥ್ರಸ್ಟ್ ಕೊಡುತ್ತೆ. ಆದರೆ ಬೆಂಕಿನೇ ಇಲ್ಲದೆ ಪ್ಲಾಸ್ಮಾ ಎಲ್ಲಿಂದ ಬರುತ್ತೆ? ಅದಕ್ಕೆ ವಿದ್ಯುತ್ ಬಳಸಲಾಗುತ್ತೆ. ಪ್ಲಾಸ್ಮಾ ಎಂಜಿನ್ ನಲ್ಲಿ ಹೈ ವೋಲ್ಟೇಜ್ ಎಲೆಕ್ಟ್ರೋಡ್ಗಳಿರ್ತವೆ. ರೋಸಾಟಮ್ ಎಂಜಿನ್ ನಲ್ಲಿ 300 ಕಿಲೋವ್ಯಾಟ್ ನ ಎಲೆಕ್ಟ್ರೋಡ್ಸ್ ಬಳಸಲಾಗ್ತಾ ಇದೆ. ಎಲೆಕ್ಟ್ರೋಡ್ ಅಂದ್ರೆ ಕನ್ಫ್ಯೂಸ್ ಆಗೋದು ಬೇಡ, ಎಂಜಿನ್ ನಲ್ಲಿರೋ ಗೋಡೆಗಳು ಅಂತ ಅನ್ಕೊಳ್ಳಿ. ಒಂದು ಗೋಡೆ ಪಾಸಿಟಿವ್, ಇನ್ನೊಂದು ಗೋಡೆ ನೆಗೆಟಿವ್ ಎಲೆಕ್ಟ್ರೋಡ್ ಅಂತ ಅನ್ಕೊಳ್ಳಿ. ಈ ಎಲೆಕ್ಟ್ರೋಡ್ಗಳಿಗೆ ಹೈ ವೋಲ್ಟೇಜ್ ಕರೆಂಟ್ ಕೊಟ್ಟಾಗ ಅದರಿಂದ ಪವರ್ಫುಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸೃಷ್ಟಿಯಾಗುತ್ತೆ. ಜೊತೆಗೆ ಈ ಎಲೆಕ್ಟ್ರೋಡ್ಗಳ ಮಧ್ಯೆ ಚಾರ್ಜ್ ಆಗಿರೋ ಹೈಡ್ರೋಜನ್ ಕಣಗಳನ್ನ ಬಿಡಲಾಗುತ್ತೆ. ಚಾರ್ಜ್ ಆಗಿರೋ ಹೈಡ್ರೋಜನ್ ಅಂದ್ರೆ ನಿಮಗೀಗ ಆಲ್ರೆಡಿ ಅರ್ಥ ಆಗಿರುತ್ತೆ, ಅದು ಪ್ಲಾಸ್ಮಾ ರೂಪದಲ್ಲಿರುತ್ತೆ. ಎಲೆಕ್ಟ್ರೋಡ್ಗಳಿಂದ ಉಂಟಾಗಿರೋ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಪ್ಲಾಸ್ಮಾವನ್ನ ಪ್ರತಿ ಸೆಕೆಂಡ್ಗೆ 100 ಕಿಲೋಮೀಟರ್ ವೇಗದಲ್ಲಿ ಇಂಜಿನ್ ಇಂದ ಹೊರಗೆ ಹಾಕುತ್ತೆ. ಅದೇ ಈ ಇಂಜಿನ್ಗೆ ಥ್ರಸ್ಟ್. ಇಲ್ಲಿ ಪ್ಲಾಸ್ಮಾಗೆ ವೇಗ ಕೊಡೋದ್ರಿಂದ ಈ ಇಂಜಿನ್ ಅನ್ನ ಪ್ಲಾಸ್ಮಾ ಆಕ್ಸಲರೇಟ್ ಅಂತಲೂ ಕರೀತಾರೆ. ರಾಕೆಟ್ ಫ್ಯೂಯಲ್ ಬಳಸೋ ರೆಗ್ಯುಲರ್ ಎಂಜಿನ್ ನಲ್ಲಿ ಪ್ರತಿ ಸೆಕೆಂಡ್ಗೆ ಮ್ಯಾಕ್ಸಿಮಮ್ ಅಂದ್ರೆ 4.5 ಕಿಲೋಮೀಟರ್ ವೇಗದಲ್ಲಿ ಥ್ರಸ್ಟ್ ಕೊಡಬಹುದು. ಆದರೆ ಇದರಲ್ಲಿ ಸೆಕೆಂಡ್ಗೆ 100 ಕಿಲೋಮೀಟರ್ ವೇಗದಲ್ಲಿ ಥ್ರಸ್ಟ್ ಕೊಡಬಹುದು ಅಂತ ರೋಸಾಟಮ್ ವಿಜ್ಞಾನಿಗಳು ಹೇಳಿದ್ದಾರೆ. ಈಗ ಆಲ್ರೆಡಿ ಲ್ಯಾಬೊರೇಟರಿ ಪ್ರೋಟೋಟೈಪ್ ಅನ್ನ 2400 ಗಂಟೆಗಳ ಕಾಲ ಟೆಸ್ಟ್ ಮಾಡಲಾಗಿದೆ. ಇಲ್ಲಿ ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು, ಎಲೆಕ್ಟ್ರೋಡ್ಗಳಿಗೆ ಹೈ ವೋಲ್ಟೇಜ್ ಕರೆಂಟ್ ಕೊಡೋದು ಹೇಗೆ ಅಂತ. ಅದಕ್ಕಾಗಿ ಸ್ಪೇಸ್ ಕ್ರಾಫ್ಟ್ ನಲ್ಲಿ ಒಂದು ಪುಟ್ಟ ನ್ಯೂಕ್ಲಿಯರ್ ರಿಯಾಕ್ಟರ್ ಕೂಡ ಇರುತ್ತೆ. ರೇಸಿಗಿಳಿದ ಇಸ್ರೋ. ಸ್ನೇಹಿತರೆ, ಇಸ್ರೋ ಕೂಡ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಟೆಕ್ನಾಲಜಿ ರೆಡಿ ಮಾಡ್ತಾ ಇದೆ. ಆದರೆ ಇದು ಸ್ಯಾಟಲೈಟ್ಗಳ ಥ್ರಸ್ಟ್ ಸಿಸ್ಟಮ್ಗೆ ಮಾಡ್ತಿರೋ ಸಣ್ಣ ಸ್ಕೇಲ್ನ ಥ್ರಸ್ಟ್ ಸಿಸ್ಟಮ್. ಜೊತೆಗೆ ಜಪಾನ್, ಯುರೋಪ್, ಚೈನಾ ಕೂಡ ಈ ಥ್ರಸ್ಟರ್ಸ್ ರೆಡಿ ಮಾಡ್ತಿವೆ. ಅಮೆರಿಕದ ರಾಕೆಟ್ ಸ್ಟಾರ್ ಅನ್ನೋ ಕಂಪನಿ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ಲಾಸ್ಮಾ ಇಂಜಿನ್ ಪ್ರೋಟೋಟೈಪ್ ರೆಡಿ ಕೂಡ ಮಾಡಿದೆ. ಅದಿನ್ನೂ ಪ್ರೋಟೋಟೈಪ್, ಇಂಜಿನ್ ಅಭಿವೃದ್ಧಿ ಹಂತದಲ್ಲಿದೆ. ಜೊತೆಗೆ ಪ್ಲಾಸ್ಮಾ ಇಂಜಿನ್ ಅಭಿವೃದ್ಧಿಯ ಪ್ರಪೋಸಲ್ ಸ್ಪೇಸ್ ಎಕ್ಸ್ಗೂ ಹೋಗಿತ್ತು. ಆದರೆ ಮಸ್ಕ್ ರಿಯೂಸಬಲ್ ರಾಕೆಟ್ ಅಭಿವೃದ್ಧಿಗೆ ಜಾಸ್ತಿ ಫೋಕಸ್ ಮಾಡಿದ್ರಿಂದ ಇದ್ರ ಕಡೆ ಜಾಸ್ತಿ ಹೋಗಿರಲಿಲ್ಲ. ಈಗ ರಷ್ಯಾ ಈ ಇಂಜಿನ್ ರೆಡಿ ಮಾಡಿ ಸ್ಪೇಸ್ ಇಂಡಸ್ಟ್ರಿಗೆ ಶಾಕ್ ಕೊಟ್ಟಿದೆ. ಯಾಕಂದರೆ ಇದರಲ್ಲಿ ಬಳಕೆಯಾಗೋ ಇಂಧನ ಕಮ್ಮಿ, ಆದರೂ ರೆಗ್ಯುಲರ್ ಇಂಜಿನ್ಗಿಂತ ಜಾಸ್ತಿ ಥ್ರಸ್ಟ್ ಸಿಗುತ್ತೆ. ಸೊ ಬಹಳ ಕಮ್ಮಿ ಇಂಧನವನ್ನು ತಗೊಂಡೋದ್ರೆ ಸಾಕು. ಜೊತೆಗೆ 6 ತಿಂಗಳ ಮಿಷನ್ 1 ತಿಂಗಳಿಗೆ ಇಳಿದು ಹೋಗೋದ್ರಿಂದ ಗಗನಯಾನಿಗಳಿಗೂ ಜಾಸ್ತಿ ರಿಸೋರ್ಸಸ್ ತಗೊಂಡು ಹೋಗಬೇಕು ಅಂತ ಇರೋದಿಲ್ಲ. ಸೊ ಇಂಧನ ಹಾಗೂ ರಿಸೋರ್ಸಸ್ ಕಮ್ಮಿ ಆಗೋದ್ರಿಂದ ಸ್ಪೇಸ್ ಕ್ರಾಫ್ಟ್ಗಳ ಗಾತ್ರ ಮತ್ತು ತೂಕನೂ ಕಮ್ಮಿ ಆಗುತ್ತೆ. ಇವುಗಳ ಹೈ ಸ್ಪೀಡ್ ಆಪರೇಷನ್ಗಳಿಂದ ವಿಜ್ಞಾನಿಗಳು ಸೌರಮಂಡಲದ ಆಚೆ ಹೋಗೋಕ್ಕೂ ಕೂಡ ಸಾಧ್ಯ ಆಗ್ಬೋದು ಫ್ಯೂಚರ್ನಲ್ಲಿ. ಇದುವರೆಗೆ ಮನುಷ್ಯ ಹೋಗಿರೋದು ಚಂದ್ರನವರೆಗೆ ಮಾತ್ರ. ಸೊ ಮುಂದಿನ ಮಾರ್ಸ್ ಮಿಷನ್ನಲ್ಲಿ ಪ್ಲಾಸ್ಮಾ ಎಂಜಿನ್ ಬಳಕೆಯಾದರೂ ಕೂಡ ಆಶ್ಚರ್ಯ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಗ್ರಹದಿಂದ ಗ್ರಹಕ್ಕೆ ಓಡಾಡೋದು ದೊಡ್ಡ ಸಾಹಸ ಆಗಿದೆ. ಆದರೆ ಮುಂದೆ ಮೂನ್ ಬೇಸ್, ಮಾರ್ಸ್ ಬೇಸ್ಗಳು ನಿರ್ಮಾಣ ಆಗೋ ಕಾಲಕ್ಕೆ ಈ ರೀತಿಯ ಟೆಕ್ನಾಲಜಿ ಕ್ರೂಷಿಯಲ್ ಆಗುತ್ತೆ. 2030ಕ್ಕೆ ಲಾಂಚ್ ಮಾಡಬಹುದಾದ ಎಂಜಿನ್ ರೆಡಿ ಆಗುತ್ತೆ ಅಂತ ರೋಸಾಟಮ್ ಅನೌನ್ಸ್ ಮಾಡಿದೆ. ಅಲ್ಲಿಂದ ಮುಂದಕ್ಕೆ ಈಗ ಬಳಕೆ ಆಗ್ತಿರೋ ಕಂಬಸ್ಟನ್ ಎಂಜಿನ್ಗಳ ಬದಲು ಪ್ಲಾಸ್ಮಾ ಎಂಜಿನ್ಗಳು ಮುಖ್ಯವಾಗಿ ಬಳಕೆಯಾದರೆ ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದರೆ ಹಿಂದೆ ಥಾಮಸ್ ಆಲ್ವಾ ಎಡಿಸನ್ ಹಾಗೂ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಇದು ಫ್ಯೂಚರ್ ಟೆಕ್ನಾಲಜಿ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದರು. ಆದರೆ ಇದುವರೆಗೆ ಆ ಐಡಿಯಾಗೆ ಶೇಪ್ ಕೊಡೋಕೆ ಆಗಿರಲಿಲ್ಲ, ಆ ಕಲ್ಪನೆಯನ್ನು ವಾಸ್ತವಕ್ಕೆ ಇಳಿಸೋಕ್ಕಾಗಿರಲಿಲ್ಲ. ಈಗ ರೋಸಾಟಮ್ ಮಾಡಿದೆ ರಷ್ಯಾ. ಈ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡ್ಮೇಲೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮಾಹಿತಿಯ ಆಸಕ್ತಿ ಇರೋರಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ. ಇಂಥವು ಜಾಸ್ತಿ ಜನ ನೋಡಿದ್ರೆ ನಮಗೂ ಕೂಡ ಇದನ್ನು ಬ್ರೇಕ್ ಡೌನ್ ಮಾಡಿ ನಿಮಗೆ ತಲುಪಿಸೋಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.